ಸೊ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಗು ಇದ್ದಕ್ಕಿದ್ದಾಗೆ ಉಸಿರಾಟವನ್ನ ಸ್ಟಾಪ್ ಮಾಡಿದ್ರೆ ಪ್ರಜ್ಞೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಮಗುವಿಗೆ ಪ್ರಜ್ಞೆ ಇದೆಯಾ ಅಲ್ವಾ ಅಂತೇಳಿ ಕಾಲತ್ರ ಈ ತರ ಟಾಪ್ ಮಾಡಿ ನೋಡ್ಬೇಕು. ಸೊ ಟಾಪ್ ಮಾಡುವಾಗ ಮಗುವಿನ ಮುಖದಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ ಅಂತ ನೋಡ್ಬೇಕು. ಅದು ಏನು ಬದಲಾವಣೆ ಮಾಡ್ತಾ ಇಲ್ಲ ಅಥವಾ ನಿಮಗೆ ಮಗು ಒದಿತಾ ಇಲ್ಲ ಅಂತಂದ್ರೆ ಮಗು ಪ್ರಜ್ಞೆ ಇಲ್ಲ ಅಂತ ಅರ್ಥ. ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ಗೆ ಫೋನ್ ಮಾಡಕ್ಕೆ ಹೇಳ್ಬೇಕು. ಅದಾದ್ಮೇಲೆ ಎರಡನೇ ಪಾಯಿಂಟ್, ಕೈ ಅಥವಾ ನಾಡಿ ಬಡಿತನ ನೋಡ್ಬೇಕು. 1001, 1002, 1003, 1004, 1005, 1006 6 ಸೆಕೆಂಡ್. ಈ 6 ಸೆಕೆಂಡ್ ಅಲ್ಲಿ ನಾಡಿ ಬಡಿತ ಆಗ್ತಾ ಇದೆ ಅಂತಂದ್ರೆ ಒಳ್ಳೇದು. ಬೈ ಚಾನ್ಸ್ ನಾಡಿ ಬಡಿತ ಆಗ್ತಾ ಇಲ್ಲ ಅಂತ ಅಂದ್ರೆ ನೀವು ಇಮಿಡಿಯೇಟ್ ಆಗಿ CPR ನ ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಹೃದಯ ಮತ್ತು ಶ್ವಾಸಕೋಶವನ್ನ ಪುನಶ್ಚೇತನಗೊಳಿಸುವ ವಿಧಾನ ಅಂತ ಹೇಳ್ತೀವಿ. ಅದ್ ಮಾಡೋದು ಹೇಗೆ? ನಿಮ್ಮ ಒಂದು ಬೆರಳನ್ನ ಮಗುವಿನ ಎದೆಯ ಮೇಲೆ ಇಡಿ, ಅಲ್ಲಿಂದ ಕೆಳಬಾಯಿಗೆ 2 ಬೆರಳನ್ನ ಇಟ್ಟು ಎದೆ ಮೇಲೆ ಒತ್ತಕ್ಕೆ ಪ್ರಾರಂಭ ಮಾಡಬೇಕು. ಇದು ಅಟ್ಲೀಸ್ಟ್ 1.5 ಇಂಚಸ್ ಅಷ್ಟು ಕಂಪ್ರೆಸ್ ಮಾಡಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಈ ತರ 30 ಸಲ ಕಂಪ್ರೆಷನ್ಸ್ ಮಾಡಿ ಆದ್ಮೇಲೆ ನಿಮ್ಮ ಬಾಯಿಂದ ಮಗುವಿಗೆ ಉಸಿರನ್ನ ಕೊಡಬೇಕಾಗತ್ತೆ. ಇಲ್ಲಿ ಉಸಿರು ಕೊಡುವಾಗ ಬಾಯನ್ನ ಅಗಲ ಮಾಡಿ ಮಗುವಿನ ಮೂಗು ಮತ್ತು ಬಾಯಿಯನ್ನ ಕವರ್ ಮಾಡಿ ಬಾಯಿಂದ ಬಾಯಿ ಉಸಿರು ಕೊಡಬೇಕು. ಉಸಿರು ಕೊಡುವಾಗ ಬರೀ 2 ಸಲ ಮಾತ್ರ ಉಸಿರು ಕೊಡಬೇಕು.